ಆತ್ಮೀಯರೇ, ಡಿಸೆಂಬರ್ ತಿಂಗಳಿನಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ TBF ಪೋರ್ಟಲ್ನಲ್ಲಿ ಶಿಕ್ಷಕರ ಮಕ್ಕಳ ಉನ್ನತ ವ್ಯಾಸಂಗದ ಸಹಾಯಧನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದೇವೆ. ಈ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ಗೆ ಸಂಬಂಧಿಸಿದಂತೆ ಅಮೌಂಟ್ ಈಗ ಜಮಾ ಆಗಿದೆ. ನಮಗೆ ಈ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ನ ಒಂದು ಅಮೌಂಟ್ ಜಮಾ ಆಗಿರೋ ಬಗ್ಗೆ ನಾವು ಲಾಗಿನ್ ಆಗಿ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಶಿಕ್ಷಕರು ತಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೋಬೇಕು. ಸರ್ಚ್ ಬಾರ್ನಲ್ಲಿ KSTBF ಅಂತ ಟೈಪ್ ಮಾಡ್ಕೋಬೇಕು, ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸಲ್ಲಿ ಟೀಚರ್ಸ್ ಬೆನಿಫಿಟ್ ಫಂಡ್ ಈ ಒಂದು ಮೊದಲೇ ವೆಬ್ ಲಿಂಕ್ ಕ್ಲಿಕ್ ಮಾಡಬೇಕು. ನಂತರ ಕಾಣ್ತಕ್ಕಂಥ ಸ್ಕ್ರೀನಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಟೀಚರ್ಸ್ LMS ಲಾಗಿನ್ ಕೇಳ್ತದೆ. ಎಂಟ್ರ್ ಮೊಬೈಲ್ ನಂಬರಲ್ಲಿ ನಮ್ಮ ಮೊಬೈಲ್ ನಂಬರ್ ಕೊಡಬೇಕು. ಎಂಟ್ರ್ ಪಾಸ್ವರ್ಡ್ನಲ್ಲಿ ನಾವು ಸೆಟ್ ಮಾಡಿಕೊಂಡ ಪಾಸ್ವರ್ಡ್ ಕೊಡಬೇಕು. ಕ್ಯಾಪ್ಚಾವನ್ನು ಎಂಟ್ರ್ ಕ್ಯಾಪ್ಚಾ ಬಾಕ್ಸ್ನಲ್ಲಿ ಕೊಟ್ಟು ಲಾಗಿನ್ ಕೊಡಬೇಕು. ನೋಡಬಹುದು, ಲಾಗಿನ್ ಆದ ಮೇಲೆ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಮೆನುಗಳಿಗೆ ಬನ್ನಿ. ಇಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತ ಬಟನ್ ಇದೆ, ಪಕ್ಕದಲ್ಲಿ ಡೌನ್ ಏರೋ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. 4 ಸಬ್ ಮೆನುಗಳು ಕಾಣಿಸ್ತದೆ. 2ನೇ ಸಬ್ ಮೆನು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಡ್ಯಾಶ್ ಬೋರ್ಡ್ ಬರ್ತದೆ. ಇದರಲ್ಲಿ ನೋಡ್ಬೋದು ಚೈಲ್ಡ್ ನೇಮ್, ಡೇಟ್ ಆಫ್ ಬರ್ತ್, ಅಪ್ಲಿಕೇಶನ್ ಸ್ಟೇಟಸಲ್ಲಿ ಅಪ್ರೂವ್ಡ್ ಅಂತ ಇದೆ. ಇಯರ್ ಆಫ್ ಅಪ್ಲಿಕೇಶನ್ನು 2024-25. ಆ್ಯಕ್ಷನ್ನಲ್ಲಿ ಕ್ಲೋಸ್ಡ್ ಅಂತ ಇದೆ. ಕ್ಲೋಸ್ಡ್ ನೀಲಿ ಕಲರ್ ಅಕ್ಷರಗಳ ಮೇಲೆ ಟಚ್ ಮಾಡಿ. ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಸ್ಟೇಟಸ್ ಸ್ಕ್ರೀನ್ ಬರ್ತದೆ. ಟೇಬಲ್ ಇದೆ. ಟೇಬಲ್ನಲ್ಲಿ ನಾವು ಈ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ಗೆ ಅಪ್ಲೈ ಮಾಡಿದ ಡೇಟ್ ಇದೆ ಮತ್ತು ಅಪ್ಲಿಕೇಶನ್ ನಂಬರ್ ನೋಡ್ಬೋದು. ಆಮೇಲೆ ಅಪ್ಲಿಕೇಶನ್ ಸ್ಟೇಟಸಲ್ಲಿ ವಿವಿಧ ಕ್ಯೂನಲ್ಲಿ, ಅಂದರೆ ನಾವು ಈ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ನಮ್ಮ ಲಾಗಿನ್ನಿಂದ ವಿವಿಧ ಹಂತದ ಒಂದು ಅಧಿಕಾರಿಗಳ ಲಾಗಿನ್ ಕ್ಯೂನಲ್ಲಿ ನಮ್ಮ ಅಪ್ಲಿಕೇಶನ್ ಸ್ಟೇಟಸ್ಸು ಅಪ್ರೂವ್ಡ್, ವೆರಿಫೈಡ್ ಆ್ಯಂಡ್ ಫಾರ್ವರ್ಡೆಡ್, ಸಬ್ಮಿಟೆಡ್ ಅಂತ ಈ ರೀತಿ ಸ್ಟೇಟಸ್ ಇರ್ತದೆ. ಕ್ಯೂನಲ್ಲಿ ಟೀಚರ್ ಲಾಗಿನ್ನಿಂದ ಮ್ಯಾನೇಜರು, DDPI, ಕೇಸ್ ವರ್ಕರ್ ಈ ರೀತಿ ಎಲ್ಲ ಏನಪ್ಪ ಅಂದರೆ ಕ್ಯೂ ಆಫೀಸರ್ಸ್ ಲಾಗಿನ್ನಲ್ಲಿ ನಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಏನೇನು ಆಯಿತು ಅಂತಕ್ಕಂಥದ್ದು ಈ ಟೇಬಲ್ನಲ್ಲಿ ಇದೆ. ರಿಜೆಕ್ಷನ್ ರೀಸನ್ ಅಂತ ಇದೆ, ಇದು ಬ್ಲ್ಯಾಂಕ್ ಇದೆ. ಕಮೆಂಟ್ಸಲ್ಲಿ ಓಕೆ ಅಂತ ಇದೆ. ಕೊನೆಗೆ ಆ್ಯಕ್ಷನ್ ಕಾಲಮ್ ಇದೆ. ಇಲ್ಲಿ ಕ್ಲಿಕ್ ಹಿಯರ್ ಟು ವ್ಯೂ ಅಂತ ಈ ಒಂದು ನೀಲಿ ಕಲರ್ಗಳ ಅಕ್ಷರಗಳ ಮೇಲೆ ಟಚ್ ಮಾಡಿ. ನೋಡಬಹುದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಯೂಸರ್ ಇನ್ಫಾರ್ಮೇಷನ್ ಅಂತ ನಾವು ಈ ಒಂದು ಧನಸಹಾಯಕ್ಕಾಗಿ ಸಲ್ಲಿಸಿದ ಅರ್ಜಿ ಓಪನ್ ಆಗ್ತದೆ. ಇದರಲ್ಲಿ ಲಾಸ್ಟ್ಗೆ ಬನ್ನಿ. ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಇದೆ. ಪೇಮೆಂಟ್ ಡೀಟೇಲ್ಸ್ನಲ್ಲಿ ಕೆಳಗಡೆ ನೇಮ್, ಅಕೌಂಟ್ ನಂಬರ್, IFSC ಕೋಡ್, ಸ್ಯಾಂಕ್ಷನ್ಡ್ ಅಮೌಂಟ್, ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ನೋಡ್ಬೋದು, ಮತ್ತು ಸ್ಯಾಂಕ್ಷನ್ ಡೇಟ್, ಯಾವ ಡೇಟ್ಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಆಮೇಲೆ ಟ್ರಾನ್ಸಾಕ್ಷನ್ ಸ್ಟೇಟಸ್ ಸಕ್ಸಸ್ ಅಂತ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.